ನಾನು ಕದ್ದು ಮುಚ್ಚಿ ವಿಡಿಯೋ ಮಾಡ್ತಾ ಇದ್ದೆ. ಅಲ್ಲಿ ಪೂಜಾರಿನೂ ಫೋನ್ ಆಫ್ ಮಾಡಿ ಅಂತ. ಫೋಟೋಸ್ ಅಂತೂ ಇಷ್ಟು ಕ್ಯೂಟಾಗಿ ಚಬ್ಬಿ ಚಬ್ಬಿಯಾಗಿ ಕಾಣಿಸ್ತಾ ಇತ್ತು. ಆ್ಯಕ್ಚುಲಿ ಇಲ್ಲೊಂದು ಏನು ತಮಾಷೆ ಅಂತ ಹೇಳಿದ್ರೆ, ನಾವು ಮರವತ್ತೂರಿಗೆ ಬಂದಿದ್ದೆ 1 ನಿಮಿಷನೂ ಟೈಮ್ ವೇಸ್ಟ್ ಮಾಡ್ತಾರೆ. ನೀವು ನೆಮ್ಮದಿಯಾಗಿ ಹಿಂಗೆ ನಿಂತ್ಕೊಳಕ್ಕಾಗಲ್ಲ, ಹಂಗೆ ತಳ್ಕೊಂಡು ಹೋಗ್ಬಿಡ್ತಾರೆ. ಇದರ್ಪೀಠ ಅಂತ ಯಾಕೆ ಹೇಳ್ತಾರೆ ಅಂತ ನಿಮಗೆ ಗೊತ್ತಾ? ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಲಾಸ್ಟ್ ವಿಡಿಯೋದ ಇದು ಕಂಟಿನ್ಯೂಷನ್ ವ್ಲಾಗ್. ಇದು ನಾವು ನೆಕ್ಸ್ಟ್ ಹೋಗಿದ್ದಂತ ಹೇಳಿದ್ರೆ ಆಂಜನೇಯ ಸ್ವಾಮಿ ಟೆಂಪಲ್ ಅಂತೂ ತುಂಬ ಪೀಸ್ಫುಲ್ಲಾಗಿ ಪ್ಲೆಸೆಂಟಾಗೇ ಇತ್ತು. ಅಷ್ಟು ಬಿಸಿಲಿದ್ರೂ ನಮಗೆ ಬಿಸಿಲು ಅಂತ ಅನ್ನಿಸ್ಲಿಲ್ಲ. ತಂಪಾಗೇನೆ ಗಾಳಿ ಬರ್ತಾ ಇತ್ತು. ಮೊದಲು ನಾವು ದರ್ಶನಕ್ಕೆ ಹೋಗಿದ್ದು ಆಂಜನೇಯನ ದರ್ಶನ ಮಾಡಿಕೊಂಡು ಆಂಜನೇಯನ ಆಶೀರ್ವಾದ ತಗೊಂಡು ನೆಕ್ಸ್ಟ್ ಅದೇ ಟೆಂಪಲಲ್ಲೇ ವೆಂಕಟೇಶ್ವರನ ದರ್ಶನನೂ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ನಾನು ಕದ್ದು ಮುಚ್ಚಿ ವಿಡಿಯೋ ಮಾಡ್ತಾ ಇದ್ದೆ. ಅಲ್ಲಿ ಪೂಜಾರಿನೂ ಫೋನ್ ಆಫ್ ಮಾಡಿ ಅಂತ ಹೇಳ್ತಾಯಿದ್ರು. ಅದಾದಮೇಲೆ ನಾವು ಹೋಗಿದ್ದು ಅದೇ ಟೆಂಪಲಲ್ಲಿ ಒಂದು ಈ ಥರ ಬಂಗಾರು ಬಲ್ಲಿ ಅಂತ ಇರುತ್ತೆ. ಬಟ್ ಇದು ಬಂಗಾರದ್ದಲ್ಲ. ಹಲ್ಲಿ ಮೇಲೆ ಸ್ಪರ್ಶ ಮಾಡಿದ್ರೆ ನಮಗೆ ಹಲ್ಲಿ ದೋಷ ಏನಿರುತ್ತೆ ಆ ಪಲ್ಲಿದು, ಅದು ಎಲ್ಲ ದೋಷ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಅದನ್ನು ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಈ ಥರ 3 ಸತಿ ಹೀಗೆ ಮೇಲಿಂದ ಕೆಳಗಡೆವರೆಗೂ ನಾವು ಸ್ಪರ್ಶ ಮಾಡಿದ್ರೆ ಸಾಕು, ಅದೆಲ್ಲ ಉಜ್ಜೋ ಅವಶ್ಯಕತೆ ಇಲ್ಲ. ಅದಾದಮೇಲೆ ಗೋವಿಂದರಾಜ ಮತ್ತು ವರದರಾಜನ ದರ್ಶನನ ಮುಗಿಸ್ಕೊಂಡು ಬಂದ್ವಿ. ಹೊರಗಡೆ ಅಟ್ಮಾಸ್ಫಿಯರ್ ತುಂಬ ಚೆನ್ನಾಗಿತ್ತು. ಆಮೇಲೆ ಟೆಂಪಲ್ ಮುಂದೆ ಆ ಗಜಸ್ತಂಭನೂ ತುಂಬ ಚೆನ್ನಾಗಿತ್ತು. ಸೊ ನಾನೊಂದು ಸ್ವಲ್ಪ ಫೋಟೋಸು ವಿಡಿಯೋಸ್ ಮಾಡ್ಕೊಳ್ತಿದ್ದೆ. ಆಮೇಲೆ ಗಂಡಸರೆಲ್ಲ ಒಂದು ಗ್ರೂಪ್ ಫೋಟೋ ತೊಗೊಂಡ್ರು. ಅದಾದಮೇಲೆ ಹೆಂಗಸರದ್ದು ಒಂದು ಗ್ರೂಪ್ ಫೋಟೋ ತೊಗೊಂಡು ಅಲ್ಲಿಂದ ನಾವು ಹೊರಟಿದ್ದೇನೆ ವೇಲೂರಲ್ಲಿರುವಂತಹ ಮುರುಗನ್ ಟೆಂಪಲ್ಲಿಗೆ. ಅಲ್ಲಿ ಹೋಗೋಷ್ಟೊತ್ತಿಗೆ ಒಂದು 8:30 to 9 ಆಗಿಬಿಟ್ಟಿತ್ತು. ಅಲ್ಲಿರುವಂತಹ ಬಾಲಮುರುಗನ್ ಫೋಟೋಸ್ ಅಂತೂ ಇಷ್ಟು ಕ್ಯೂಟಾಗಿ ಚಬ್ಬಿ ಚಬ್ಬಿಯಾಗಿ ಕಾಣಿಸ್ತಾ ಇತ್ತು. ಆ್ಯಕ್ಚುಲಿ ಇಲ್ಲೊಂದು ಏನು ತಮಾಷೆ ಅಂತ ಹೇಳಿದ್ರೆ, ಬಸ್ಸು ಬೆಟ್ಟದ ಮೇಲ್ವರೆಗೂ ಬರೋದಿಲ್ಲ. ನಾವು ಆಟೋದಲ್ಲಿ ಬರಬೇಕು ಅಲ್ಲಿ. ಇಲ್ಲ ಅಂತ ಹೇಳಿದ್ರೆ ಬೆಟ್ಟ ಹತ್ಕೊಂಡು ಹೋಗ್ಬೋದು. ನಾವು ಆಟೋಗೆ ವೆಯ್ಟ್ ಮಾಡಿಕೊಂಡು ನಾವು ಟೆಂಪಲಿಗೆ ಬರೋಷ್ಟೊತ್ತಿಗೆ ನಮ್ಮಪ್ಪ ಬೆಟ್ಟ ಹತ್ಕೊಂಡೇ ಬಂದುಬಿಟ್ಟಿದ್ದಾರೆ. ಸುಮ್ಮನೆ ನಾವು ಒಬ್ಬರಿಗೆ 50 ರೂಪಾಯಿ ಕೊಟ್ಕೊಂಡು ಬಂದ್ವಿ. ನಮ್ಮಪ್ಪ ಥರ ನಾವು ಬೆಟ್ಟ ಹತ್ಕೊಂಡು ಬಂದಿದ್ರೇ ಚೆನ್ನಾಗಿರೋದು ಅನಿಸುತ್ತೆ. ವೆಯ್ಟ್ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಲೇಟ್ ಆಗಿಬಿಟ್ಟಿತ್ತು. ಆಮೇಲೆ ಎಂಟ್ರಿನೂ ಒಂದು 10 ರೂಪಾಯಿನೋ ಏನೋ ತೊಗೊಂಡ್ರು ಪರ್ಸನ್ನಿಗೆ. ನಾವು ಹೋಗೋಷ್ಟೊತ್ತಿಗೆ ಕೆಳಗಡೆ ಏನೋ ಟೆಂಪಲ್ ಕ್ಲೋಸ್ ಆಗಿದೆ ಅಂತ ಇದ್ರು, ಏನಂತ ಗೊತ್ತಿಲ್ಲ. ನಾವು ಹೋಗೋಷ್ಟೊತ್ತಿಗೆ ಇಲ್ಲಿ ಬೆಟ್ಟದ ಮೇಲೆ ಇರೋವಂತಹ ದೊಡ್ಡ ಸ್ಟ್ಯಾಚ್ಯೂ ವಿಗ್ರಹ ಅದು ಕಾಣಿಸ್ತಾ ಇದೆಯಲ್ವ ನಿಮಗೆ, ಅದೊಂದು ದರ್ಶನ ಆಯಿತು. ಅದ್ರ ಕೆಳಗಡೆ ಒಂದು ಚಿಕ್ಕದಾಗಿ ಮುರುಗನ್ದು ಒಂದು ಇದಿದೆ. ಸೊ ನಾವೆಲ್ಲರೂ ಹೋಗೋಷ್ಟೊತ್ತಿಗೆ ನಾವು ಇಲ್ಲೊಂದು 5 ನಿಮಿಷನೂ ಇರೋದಕ್ಕೆ ಏನೂ ಬಿಡಲಿಲ್ಲ ಅನಿಸುತ್ತೆ. ಆವಾಗಲೇ ಕ್ಲೋಸಿಂಗ್ ಟೈಮ್ ಆಗೋಗ್ಬಿಟ್ಟಿತ್ತು. ಆದರೆ ಎಲ್ಲರನ್ನೂ ಬೇಗ ಹೋಗಿ ಅಂತ ಇದ್ದರು. ಆಗ ಅನ್ನಿಸ್ತಾ ಇತ್ತು ನನಗೆ, ಈ ಟೆಂಪಲ್ಗೆ ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಹೊತ್ತು ಬಂದಿದ್ರೆ ಚೆನ್ನಾಗಿರೋದು ಅಂತ ಅನ್ನಿಸ್ತಾ ಇತ್ತು. ಅದಾದಮೇಲೆ ಆ್ಯಕ್ಚುಲಿ ನೋಡೋಕ್ಕೆ ಹೋದರೆ ವಿಗ್ರಹ ನಮಗೆ ದೂರದಿಂದ ತುಂಬ ಚಿಕ್ಕದಾಗಿ ಅನ್ನಿಸ್ತಾ ಇತ್ತು. ನಾವು ಅದ್ರ ಪಕ್ಕ ನಿಂತ್ಕೊಂಡು ನೋಡಿದಾಗ ಅನಿಸುತ್ತೆ ಅದು ಎಷ್ಟು ದೊಡ್ಡದಾಗಿದೆ ಸ್ಟ್ಯಾಚು ಅಂತ ಹೇಳಿಬಿಟ್ಟು. ಎಲ್ಲರಿಗೂ ಅಲ್ಲಿರೋಂತಹ ಪೂಜಾರಿ ಏನು ಮಾಡ್ತಿದ್ರು, ವಿಭೂತಿ ನಾಮ ಹಾಕಿ ಕಳಿಸ್ತಿದ್ರು. ನಾನು ಮುರುಗನ್ದು ವಿಡಿಯೋ ಮಾಡ್ಕೊಳಕ್ಕೆ ಬಿಡ್ತಾರೋ ಇಲ್ವೋ, ದೇವ್ರದ್ದು ಫೋಟೋ ತಗೊಳಕ್ಕೆ ಬಿಡ್ತಾರೋ ಇಲ್ವೋ ಅಂತ ಅಂದ್ಕೊಳ್ತಾ ಇದ್ದೆ. ಏನೂ ಹೇಳಲಿಲ್ಲ. ಅದಾದಮೇಲೆ ಅಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿರೋರಂತೂ ಎಷ್ಟು ಚೆನ್ನಾಗಿ ಭಜನೆ ಮಾಡ್ತಿದ್ರು ಅಂದರೆ, ನಮ್ಮ ಓಂ ಶಕ್ತಿ ಟೀಮಿಂದ ಬಂದವರು ಸಹ ಅಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ತಿದ್ರು. ಅಷ್ಟು ಚೆನ್ನಾಗಿ ಅವ್ರು ಭಜನೆ ಮಾಡ್ತಿದ್ರು. ನೀವೇ ಕೇಳಿಸ್ಕೊಳ್ಳಿ. ಆ ಭಜನೆ ಮಾಡ್ತಿದ್ದಿದ್ದು ವೈಬ್ ಹೇಗಿತ್ತು ಇನ್ನೂ ಕೇಳಬೇಕು ಅನಿಸುತ್ತೆ ಅಲ್ವಾ? ಸೇಮ್ ನನಗೂ ಹಾಗೆ ಅನ್ನಿಸ್ತು. ನಾವು ಅಲ್ಲಿರೋರೆಲ್ಲನೂ ಹೋಗಿ ಕೂತ್ಕೊಂಡು ನಾವು ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟಿದ್ವಿ. ಇನ್ನೇನು ಹಾಡಿನ ಪೀಕ್ಸಲ್ಲಿ ಆಡ್ತಿದ್ದಾರೆ, ಇನ್ನೇನು ಸ್ಟಾರ್ಟ್ ಆಯ್ತಪ್ಪ, ಸಕ್ಕದಾಗಿ ಆಡ್ತಿದ್ದಾರೆ ಅಂತ ಹೇಳೋಷ್ಟೊತ್ತಿಗೆ ಎಬ್ಬರಿಸ್ಬಿಟ್ರು ಎಲ್ಲರಿಗೂ. ಟೈಮ್ ಆಯಿತು ಹೊರಡಿ ಅಂತ.
ಬರುವಾಗ ಮಾಡಿದ ಮಿಸ್ಟೇಕ್ಸ್ನ ಮತ್ತೆ ಮಾಡಬಾರ್ದು ಅಂಥೇಳಿ ನಾವು ಆಟೋಗೆ ಹೋಗಲಿಲ್ಲ, ನಡ್ಕೊಂಡೇ ಹೋದ್ವಿ. ತುಂಬ ಅಂದರೆ ತುಂಬ ಕತ್ತಲಾಗಿತ್ತು. ನಾವು ಫೋನಲ್ಲಿ ಟಾರ್ಚ್ ಹಾಕ್ಕೊಂಡು ಹೋದ್ವಿ ಮೆಟ್ಲುಗಳು ಇಳಿಯೋದಕ್ಕೆ. ಏನು ಕೇವಲ ಒಂದು 10 ನಿಮಿಷಕ್ಕೂ ಬಂದುಬಿಟ್ವಿ. ಅದಾದಮೇಲೆ ಇಲ್ಲೆಲ್ಲ ಫುಲ್ಲು ಶಾಪಿಂಗ್ 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 ಶಾಪಿಂಗ್. ಆ್ಯಕ್ಚುಲಿ ಇಲ್ಲಿ ಇಯರಿಂಗ್ಸ್ ತುಂಬ ಚೆನ್ನಾಗಿರುತ್ತೆ, ತೊಗೊಂಡ್ವಿ. ಅದಾದಮೇಲೆ ನಾವು ಮರವತ್ತೂರಿಗೆ ಬಂದುಬಿಟ್ಟು ನಾವು ಒಂದು ನಿಮಿಷನೂ ವೇಸ್ಟ್ ಮಾಡಲಿಲ್ಲ. ಬಂದಿದ್ದೆ ಎಲ್ಲರೂ ಬಟ್ಟೆ ತೊಗೊಂಡು ರಪ ಅಂತ ಸ್ನಾನಕ್ಕೆ ಹೋದ್ವಿ. ಸ್ನಾನ ಮುಗಿಸ್ಕೊಂಡು ನಮ್ಮ ಇರುಮುಡಿ ಬ್ಯಾಗ್ಗಳನ್ನೆಲ್ಲ ಇಟ್ಕೊಂಡು ಅಮ್ಮನ ದರ್ಶನಕ್ಕೆ ರೆಡಿಯಾಗಿ ನಿಂತ್ಕೊಂಡಿದ್ವಿ. ನಾವು ಅಂದ್ಕೊಂಡ್ವಿ ಆ್ಯಕ್ಚುಲಿ ನಾವು ಹೋಗೋದಕ್ಕಿಂತ 2-3 ಡೇಸ್ ಹಿಂದೆ ಎಲ್ಲರೂ ಖಾಲಿ ಓಡ್ತಾಯಿದ್ರು. ನಮಗೂ ಹಂಗೆ ದರ್ಶನ ಆಗಿಬಿಡುತ್ತೆ, ಫುಲ್ ಮಜಾ ಮಾಡ್ಕೊಂಡು ಹೋಗ್ಬೋದು ನಾವು, ಏನು ರಶ್ಶೇ ಇಲ್ಲದೆ ಇರೋ ಥರ ಅಂದ್ಕೊಂಡ್ವಿ. ಆಮೇಲೆ ಗೊತ್ತಾಯಿತು ನಾವು ಹೋಗಿದ್ದ ದಿನ ಸಿಕ್ಕಾಪಟ್ಟೆ ಜನ ಇದ್ದರು. ಆದ್ರೂ ತುಂಬ ಏನು ತಳ್ಳಾಡ್ಕೊಂಡೆಲ್ಲ ಹೋಗಿಲ್ಲ, ಬಟ್ ಕ್ವೈಟ್ ರಶ್ಶೇ ಇತ್ತು ನಾವು ಹೋಗೋಷ್ಟೊತ್ತಿಗೆ. ಎಲ್ಲರೂ ಸುಮಾರು ಜನ ಬರೋರು ಬರ್ತಾಯಿದ್ರು, ಹೋಗೋರೆಲ್ಲನೂ ಇನ್ನೂ ಕೆಲವ್ರು ಜನ ದರ್ಶನ ಮುಗಿಸ್ಕೊಂಡು ಬಂದುಬಿಟ್ಟಿದ್ರು. ಇನ್ನೊಂದು ಸ್ವಲ್ಪ ಜನ ದರ್ಶನಕ್ಕೆ ಅವ್ರ ಗುಂಪು ಎಲ್ಲೆಲ್ಲಿ ಯಾವ್ಯಾವ ಊರಿಂದ ಬರ್ತಾರೆ ಅಲ್ವಾ, ಆ ಊರವರೆಲ್ಲನೂ ಒಂದೊಂದು ಕಡೆ ಅವರೇ ಗ್ರೂಪ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ಸುಮಾರು ಶೆಡ್ಗಳಿತ್ತು, ಆ ಒಂದೊಂದು ಶೆಡ್ಡಲ್ಲಿ ಒಂದೊಂದು ಊರಿಗೆ ಅಂತ ಇರುತ್ತೆ, ಅಲ್ಲಿ ಕೊಟ್ಟಿರ್ತಾರೆ ಜಾಗನ. ಅದು ಮುಗಿಸ್ಕೊಂಡು ಕ್ಯೂವಲ್ಲಿದ್ವಿ. ನೋಡಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿಬಿಟ್ಟು. ಲಾಸ್ಟ್ 2-3 ಡೇಸ್ ಹಿಂದೆ ಎಲ್ಲ ನಾವು ಅವರೆಲ್ಲನೂ ಖಾಲಿ ಮೈಲಿಗಟ್ಟಲೆ ಖಾಲಿ ದೂರ ತೋರಿಸ್ಕೊಂಡು ಹೋಗ್ತಾಯಿದ್ರು. ನಾವು ಹಾಗೆ ಇರುತ್ತೆ ಅಂದ್ಕೊಂಡ್ರೆ ಜನ ಇದ್ದರು, ಬಟ್ ಆದ್ರೂ ತಾಯಿ ದರ್ಶನ ತುಂಬ ಚೆನ್ನಾಗಿ ನಮಗೆ ಪೀಸ್ಫುಲ್ಲಾಗಿ ಆಯಿತು. ಎಲ್ಲರೂ ಹೋಗುವಾಗ ತಾಯಿ ಹೆಸರನ್ನೇ ಹೇಳ್ಕೊಂಡು ಹೋಗ್ತಾ ಇರ್ತೀವಿ. ಒನ್ ಅವರ್ ಆಯಿತು ನಮಗೆ ದರ್ಶನ ಆಗೋಕ್ಕೆ. 1 ಅವರ್ಗೆಲ್ಲ ದರ್ಶನ ಮುಗಿಸ್ಕೊಂಡು 6 ಗಂಟೆ ಅಷ್ಟೊತ್ತಿಗೆ ಹೊರಗೆ ಬಂದ್ವಿ ನಾವು. ಹೊರಗಡೆ ಬಂದಮೇಲೆ ಎಲ್ಲ ಪ್ರಸಾದ ತೊಗೊಳ್ಳೋ ಕೌಂಟರ್ ಇರಬಹುದು. ನಮ್ಮಮ್ಮ ಅಪ್ಪ ಎಲ್ಲ ಹಿಂದೆ ಹೋಗ್ಬಿಟ್ಟಿದ್ರು, ನಾವು ಸಪ್ರೇಟಾಗಿ ಬಂದುಬಿಟ್ಟಿದ್ದೀವಿ. ನಾವೆಲ್ಲ ಒಂದು ಪ್ಲೇಸಲ್ಲಿ ಮೀಟ್ ಆಗ್ತೀವಿ ಯಾವಾಗ್ಲೂ. ಸೊ ನಾನು ಅಲ್ಲಿ ವೆಯ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಈ ಪ್ಲೇಸಲ್ಲಿ ವೆಯ್ಟ್ ಮಾಡಿದ್ರೆ ಇನ್ನೂ ಒಂಚೂರು ಮುಂದೆ ಹೋಗಿ ವೆಯ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಬಂದುಬಿಟ್ಟೆ. ಅವರು ಎಲ್ಲ ದರ್ಶನ ಮುಗಿಸ್ಕೊಂಡು ಅಲ್ಲಿಗೆ ಬರ್ತಾರೆ. ನೋಡಿ, ಇದು ಲಡ್ಡು ಕೌಂಟರ್ಗಳು. ಬೇಕಾದರೆ ಇಲ್ಲಿ ಲಡ್ಡು ಎಲ್ಲ ತೊಗೋಬೋದು. ಈ ದೇವ್ರನ್ನ ನೋಡೋದಕ್ಕೆ ನಮಗೆ ಅಷ್ಟು ರಶ್ಶು ತಳ್ಳಾಟ ಇತ್ತೋ ಇಲ್ವೋ ದೇವ್ರೆ, ಈ ಪ್ಲೇಸಿಂದ ನಾವು ಹೊರಗಡೆ ಹೋಗೋಷ್ಟೊತ್ತಿಗೆ ಎಷ್ಟು ನೂಕು ನುಗ್ಲಾಟ ಇರುತ್ತೆ ಅಂದರೆ ನೀವು ನೆಮ್ಮದಿಯಾಗಿ ಹಿಂಗೆ ನಿಂತ್ಕೊಳ್ಳೋಕ್ಕಾಗಲ್ಲ, ಹಂಗೆ ತಳ್ಕೊಂಡು ಹೋಗ್ಬಿಡ್ತಾರೆ, ಅಷ್ಟು ರಶ್ಶು ಇಲ್ಲಿರುತ್ತೆ. ದೇವಸ್ಥಾನಕ್ಕಿಂತ ನಾವು ಹೊರಗಡೆ ಬರ್ತೀವಲ್ಲ, ಇಲ್ಲಿ ಜಾಸ್ತಿ ರಶ್ಶು. ಇದಾದಮೇಲೆ ನಾವು ಇಲ್ಲಿ ನಿಮ್ಗೆ ಇನ್ನೊಂದು ಸೀಕ್ರೆಟ್ ಪ್ಲೇಸ್ ತೋರಿಸ್ತೀನಿ ಬನ್ನಿ. ಮೇ ಬಿ ಸುಮಾರು ವರ್ಷಗಳ ಹಿಂದೆ ಹೋಗೋರಾಗಿರಬಹುದು, ಎಲ್ಲರಿಗೂ ಗೊತ್ತಿರುತ್ತೆ. ಹೊಸದಾಗಿ ಹೋಗೋರಿಗೆ ಇನ್ನೊಂದೇನಂತ ಹೇಳಿದ್ರೆ, ಹಿಂದೆ ಇಲ್ಲೂ ದೇವ್ರ ದರ್ಶನ ನಿಂತ್ಕೊಂಡು ನೋಡ್ಬೋದು. ತಾಯಿ ಪೂರ್ತಿಯಾಗಿ ಕಾಣಿಸಲ್ಲ, ಸ್ವಲ್ಪ ಕಿರೀಟ ಕೈಯಲ್ಗಳೆಲ್ಲ ಕಾಣಿಸುತ್ತೆ. ನಾವು ಬೇಕು ಅಂದರೆ ಇನ್ನೊಂದು ಸರಿನೂ ದರ್ಶನಕ್ಕೆ ಇಲ್ಲಿ ಬಾಗಿಲಿದೆ, ಈ ಕಡೆನೇ ಎಂಟ್ರೆನ್ಸ್ ಇದೆ, ಅಲ್ಲಿ ಹೋಗ್ಬೋದು. ಇನ್ನೊಂದು ಸರಿ ದರ್ಶನನೂ ಎಷ್ಟು ಸರಿ ದರ್ಶನ ಬೇಕಾದರೂ ಒಳಗಡೆ ಹೋಗಿ ನಾವು ದರ್ಶನ ಮಾಡ್ಕೊಂಡು ಬರ್ಬೋದು. ಅದಾದಮೇಲೆ ನಾವು ಹೊರಟಿದ್ದೇನೆ ಅನ್ನದಾನಕ್ಕೆ. ನಮ್ಮ ಅಪ್ಪ ಅಮ್ಮ ಎಲ್ಲರೂ ಬಂದರು. ಆಮೇಲಿಂದ ಅನ್ನದಾನ ಪ್ರಸಾದ ಇರುತ್ತಲ್ಲ, ತಗೊಳ್ಳೋಣ ಅಂತ ಹೇಳಿಬಿಟ್ಟು ಹೋದ್ವಿ. ದೇವ್ರನ್ನ ನೋಡೋಕೆ ನಾವು ಎಷ್ಟು ದೂರ ಬರಬೇಕೋ, ಈ ಪ್ರಸಾದ ತಿನ್ನೋಕ್ಕೆ ಅಷ್ಟೇ ದೂರ ನಡ್ಕೊಂಡು ಬರಬೇಕು ನಾವು. ಅಷ್ಟು ದೂರ ನಡ್ಕೊಂಡು ಬಂದರೆ ಒಂದು ನೆಮ್ಮದಿ ಏನಪ್ಪ ಅಂದರೆ ತಾಯಿ ಪ್ರಸಾದ ತಿಂತೀವಲ್ಲ ಅಂತ ಹೇಳಿಬಿಟ್ಟು ನಾವು ಪ್ರಸಾದ ಎಲ್ಲ ತಗೊಂಡು ನೋಡಿ ಈ ಕಡೆನೇ ಹೊರಗಡೆ ಬರಬೇಕು. ಇಲ್ಲಿ ಸುಮಾರು ಶಾಪಿಂಗ್ ಆಪ್ಷನ್ಸ್ ಇರುತ್ತೆ ನಮಗೆ, ತುಂಬ ಅಂದರೆ ತುಂಬ ಶಾಪ್ಸ್ ಇರುತ್ತೆ. ನಾವಿಲ್ಲಿ ಹೊರಗಡೆ ಹೋಗೋವರೆಗೂ ಎಲ್ಲ ಶಾಪ್ಸ್ ಇರುತ್ತೆ. ನಾವು ಅನ್ನದಾನಕ್ಕೆ ಬಂದಿಲ್ಲ ಅಂದರೆ ನಾವು ಡೈರೆಕ್ಟು ನಾವು ಎಲ್ಲಿ ಸ್ಟೇ ಮಾಡಿದ್ದೀವೋ ಅಲ್ಲಿಗೆ ಹೋಗ್ಬಿಡ್ಬೋದು. ಬಟ್ ಅನ್ನದಾನಕ್ಕೆ ಬಂದರೆ ಮಾತ್ರ ನಾವು ಈ ಶಾಪ್ಗಳನ್ನ ಫುಲ್ಲು ನಾವು ಕ್ರಾಸ್ ಮಾಡಿಕೊಂಡೇ ಹೋಗಬೇಕು. ಇಲ್ಲಿ ನಾವು ತೊಗೊಳ್ತೀವೋ ಬಿಡ್ತೀವೋ ಅದು ಸೆಕೆಂಡ್ರಿ, ಬಟ್ ನಾವು ಇಲ್ಲಿಂದ ಹೊರಗಡೆ ಹೋಗೋವರೆಗೂ ಫುಲ್ಲು ಶಾಪ್ಗಳೇ ಇರೋದ್ರಿಂದ ಲೈಟ್ ಎಲ್ಲ ಬೇರೆ ಇರುತ್ತೆ, ಜಿಗ ಅಂತ ಇರುತ್ತೆ. ಎಲ್ಲ ಶಾಪ್ಗಳು ನೋಡ್ಕೊಂಡು ಈ ಶಾಪಲ್ಲಿ ಏನಿದೆ, ಆ ಶಾಪಲ್ಲಿ ಏನಿದೆ ಅಪ್ಪ ಅಂತ ಹೇಳ್ಕೊಂಡು ನೋಡ್ಕೊಂಡು ಹೋಗೋಷ್ಟೊತ್ತಿಗೆ ನಾವು ಅಷ್ಟು ದೂರ ಬಂದ್ವಾ ಅನ್ನೋ ಫೀಲ್ ಕೊಡ್ತಾ ಇರುತ್ತೆ. ಅದು ಹೊರಗಡೆ ಹೋದ್ಮೇಲೆ ಅನಿಸುತ್ತೆ, ಯಪ್ಪ ಇಷ್ಟು ದೂರ ನೋಡ್ಕೊಂಡು ಬಂದ್ವಲ್ಲಪ್ಪ ಅಂತ ಹೇಳಿಬಿಟ್ಟು. ನಿಮ್ಗೆ ಇನ್ನೊಂದು ವಿಚಾರ ಏನು ಗೊತ್ತಾ, ಮೇಲ್ಮರವತ್ತೂರು ಈ
ಟೆಂಪಲ್ ಪ್ಲೇಸ್ನ ಸಿದ್ಧರ್ ಪೀಠ ಅಂತಲೂ ಹೇಳ್ತಾರೆ. ಸಿದ್ಧರ್ ಪೀಠ ಅಂತ ಯಾಕೆ ಹೇಳ್ತಾರೆ ಅಂತ ನಿಮಗೆ ಗೊತ್ತಾ? ಯಾಕೆ ಅಂತ ಹೇಳಿದ್ರೆ 21 ಸಿದ್ಧ ಪುರುಷ ಮತ್ತು ಮಹಿಳೆಯರು ಜೀವಂತವಾಗಿ ಇಲ್ಲಿ ಸಮಾಧಿಯಾಗಿದ್ದಾರಂತೆ. ಅಂಥ ಪವಿತ್ರವಾಗಿರುವಂತಹ ಸ್ಥಳ, ಅದಕ್ಕೆ ಸಿದ್ಧರ್ ಪೀಠ ಅಂತ ಹೇಳ್ತಾರೆ. ಇಲ್ಲಿ ಇನ್ನೊಂದೇನಪ್ಪ ವಿಶೇಷ ಅಂತ ಹೇಳಿದ್ರೆ, ನಿಮಗೆ ಈ ಕಡೆ ತಮಿಳ್ನಾಡು ಕಡೆ ಹೋದ್ರೇ ಈ ಥರ ಕೆಳಂಗು ಅಂತ ಹೇಳ್ತಾರೆ. ಕನ್ನಡದಲ್ಲಿ ನನಗೇನು ಹೇಳ್ತಾರೆ ಗೊತ್ತಿಲ್ಲ. ಅವ್ರು ಕೆಳಂಗು ಅಂತ ಹೇಳಿಬಿಟ್ಟು ಮಾರ್ತಾ ಇರ್ತಾರೆ, ಗೆಣಸು ಅಂತ ಥರದ್ದು. ತುಂಬ ಚೆನ್ನಾಗಿರುತ್ತೆ, ಅದು ಒಗ್ರಾಗಿರುತ್ತೆ ಸ್ವಲ್ಪ ಬಿಗಿನಿಂಗ್ ತುದಿ, ಆಮೇಲೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಈ ದೇವಸ್ಥಾನದಲ್ಲಿ ಬರೀ ದೇವಸ್ಥಾನನೇ ಅಲ್ಲ, ತುಂಬ ಸುತ್ತಮುತ್ತ ನಮಗೆ ತೋಟಗಳ ಥರನೇ ಕಾಣಿಸ್ತಾ ಇರುತ್ತೆ. ಬೆಳೆ ಬೆಳೀತಾ ಇರ್ತಾರೆ, ಒಂದು ಕಡೆ ತರಕಾರಿ ಬೆಳೀತಾ ಇರ್ತಾರೆ. ಇಲ್ಲಿ ಸುಮಾರು ನಮಗೆ ಕಾಣೋದಂದರೆ ತೆಂಗಿನ ಮರಗಳು, ಅಡಿಕೆ ಮರಗಳು ಇದೇ ಎಲ್ಲ ಕಡೆನೂ ಕಾಣಿಸ್ತಾ ಇರುತ್ತೆ ನಮಗೆ. ತುಂಬ ಹೆಂಗೆ ಅಂದರೆ ಒಂಥರ ಪ್ಲೆಸೆಂಟಾಗಿ ಎಲ್ಲೋ ಒಂದು ತೋಟಕ್ಕೆ ಬಂದಿದ್ದೀವೇನೋ ಅನ್ನೋ ಫೀಲ್ ನಮಗೆ ಕೊಡ್ತಾ ಇರುತ್ತೆ ಆ ಟೆಂಪಲ್ ಸುತ್ತಮುತ್ತ ನಮಗೆ. ನಾವು ಮತ್ತೆ ಬಸ್ ಹತ್ಕೊಂಡು ನೆಕ್ಸ್ಟ್ ಹೊರಟಿದ್ದೆ ನಾವು ಮಹಾಬಲಿಪುರಂಗೆ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.